ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯಲು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಒಂದು ಪೊಲೀಸ್ ಇಲಾಖೆಯಿಂದ ಒಂದು ಮಹತ್ವದ ಸುದ್ದಿ ಬರ್ತಾ ಇದೆ. ಏನೆಂದರೆ ಆಲ್ಮೋಸ್ಟ್ 7,000 ಹುದ್ದೆಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಬಿಟ್ಟಿದ್ರು. ಅಂದರೆ ಪೇಪರ್ ಅಡ್ವರ್ಟೈಸ್ಮೆಂಟು, ನೋಟಿಫಿಕೇಶನ್ಸ್ ಎಲ್ಲ ಬಿಟ್ಟಿದ್ರು. ಆನ್ಲೈನ್ ಡೇಟು ಸಹ ಕೊಟ್ಟಿದ್ರು. ಅದ್ರ ಬಗ್ಗೆ ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಅಂದರೆ ಫ್ಯಾಕ್ಸ್ ಬಂದಿದೆ ಪೊಲೀಸ್ ಇಲಾಖೆಯಿಂದ. ಡೀಟೇಲ್ ಆಗಿ ಹೇಳ್ತೀನಿ, ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ 2019, 20 ಮತ್ತು 2020-21ನೇ ಸಾಲಿನ ನೇಮಕಾತಿ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯಿಂದ ಬೇರೆ ಬೇರೆ ಪೊಲೀಸ್ ಕಾನ್ಸ್ಟೇಬಲ್ ಪೇಪರ್ ಅಡ್ವರ್ಟೈಸ್ಮೆಂಟ್ ಮತ್ತು ನೋಟಿಫಿಕೇಶನ್ಸ್ ಬಿಟ್ಟಿದ್ರು. ಯಾವುದಾದಂದರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ಲು, ಪೊಲೀಸ್ ಕಾನ್ಸ್ಟೇಬಲ್ CAR, DAR, ಪೊಲೀಸ್ ಕಾನ್ಸ್ಟೇಬಲ್ KSRP, ಬೇರೆ ಬೇರೆ ಹಲವು ಹುದ್ದೆಗಳದ್ದು ಪೇಪರ್ ಅಡ್ವರ್ಟೈಸ್ಮೆಂಟ್ ಬಿಟ್ಟಿದ್ರು. ಹಾಗೆ ಅವರು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡುವ ಡೇಟ್ಸು ಸಹ ಕೊಟ್ಟಿದ್ರು. ಫ್ರೆಂಡ್ಸ್, ಅದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಏನೆಂದರೆ ಆ ಡೇಟ್ಸ್ ಎಲ್ಲ ಪೋಸ್ಟ್ಪೋನ್ ಮಾಡಿದ್ದಾರೆ. ಏನಕ್ಕಂದರೆ ಕರೋನಾ ಇರೋದರಿಂದ, COVID-19 ಇರೋದರಿಂದ ನಿಮಗೆ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಎಲ್ಲ ಲಾಕ್ಡೌನ್ ಆಗಿದೆ, ಸೈಬರ್ ಕೇಫ್ಸ್ ಏನೂ ಇರೋದಿಲ್ಲ ಅಂತ. ನಿಮಗೆ ಲಾಕ್ಡೌನ್ ಆಗ್ತಾನೆ ಒಂದು ಹೊಸ ಡೇಟ್ಸ್ ಕೊಡ್ತಾರಂತ ಹೇಳಿದ್ದಾರೆ ಈ ಫ್ಯಾಕ್ಸ್ ಮುಖಾಂತರ. ಅದೇ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಅಂದರೆ ಲಾಕ್ಡೌನ್ ಯಾವಾಗ ಕಂಪ್ಲೀಟ್ ಆಗ್ತಾನೆ ನಿಮಗೆ ಲಿಂಕ್ ಆ್ಯಕ್ಟಿವೇಟ್ ಆಗುತ್ತೆ ವೆಬ್ಸೈಟಲ್ಲಿ, ಎಲ್ಲರೂ ಅಪ್ಲೈ ಮಾಡಬಹುದು. ಅಂದರೆ ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂ ಇಡಿ. ಇದು ಮುಂದೆ ಲಾಕ್ಡೌನ್ ಕಂಪ್ಲೀಟ್ ಆಗ್ತಾನೆ ನಿಮಗೆ ಡೇಟ್ಸ್ ಕೊಡ್ತಾರೆ, ನೀವು ಎಕ್ಸಾಮ್ಸ್ನ ಬರೀಬಹುದು. ಇದೊಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಮತ್ತು PSI ಅದು ನೆಕ್ಸ್ಟ್ ಮಂತ್ ಇರೋದರಿಂದ ಅದ್ರ ಬಗ್ಗೆ ಏನು ಅಪ್ಡೇಟ್ ಕೊಟ್ಟಿಲ್ಲ. ನೆಕ್ಸ್ಟ್ ಮಂತ್ ಆನ್ಲೈನ್ ಮುಖಾಂತರ ಅದು ಕೊಟ್ಟಿರೋ ಡೇಟ್ಸು. ಅದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಅದೇನಾದರೂ ಅಪ್ಡೇಟ್ ಬಂದರೆ ಅದು ಸಹ ಅಪ್ಡೇಟ್ ಕೊಡ್ತೀನಿ. ಫ್ರೆಂಡ್ಸ್, ಏನಾದರೂ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.